ಹಾಯ್ ವೆಲ್ಕಮ್ ಬ್ಯಾಕ್ ಟು ಏಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇದು ಸಂಡೆಯ ವ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಜೊತೆಗೆ ನನ್ನ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದರು. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಇದೇನಪ್ಪ ನನ್ನ ವಿಡಿಯೋನ ಈ ರೀತಿಯಾಗಿ ನೋಡ್ತಾ ಇದ್ದಾರೆ ಅಂತ ಅನ್ಕೋಬೋದು. ಹೌದು, ಬಟ್ ವಿಡಿಯೋ ನೋಡೋದಕ್ಕಿಂತ ಅವರು ಕಮೆಂಟ್ ಮಾಡಿದರು. ಒಬ್ಬರು ಅದನ್ನು ತುಂಬ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದಾರೆ. ಏನು ಕಮೆಂಟ್ ಮಾಡಿದ್ದಾರೆ ಈ ರೀತಿಯಾಗಿ, ಬಟ್ ಅವ್ರಿಗೆ ಅದು ಕನ್ಫ್ಯೂಸ್ ಆಗ್ತಿದೆ. ಕನ್ನಡನೇ ಇಂಗ್ಲೀಷಲ್ಲಿ ಟೈಪ್ ಮಾಡಿಬಿಟ್ಟು ಅವರು ಟೈಪ್ ಮಾಡಿರೋದಲ್ವ, ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಅದಕ್ಕೆ ನಾನೇ ಅದನ್ನು ಸ್ವಲ್ಪ ಡೀಪಾಗಿ ಹೇಳ್ತಾ ಇದ್ದೆ. ಅದು ಸೌಜನ್ಯ ಪ್ರಕರಣದ ಬಗ್ಗೆ ನಾನು ವಿಡಿಯೋ ಮಾಡಿದ್ನಲ್ಲ, ಆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು. ಬಟ್ ಅದನ್ನು ಬ್ಯಾಡಾಗಿ ಮಾಡಿದ್ದಾರೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ಅದು ಬ್ಯಾಡ್ ಏನು ಮಾಡಿಲ್ಲ. ಬಟ್ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಮ್ಮ ಮನೆಯವ್ರಿಗೆ ಆವಾಗ ಅರ್ಥ ಆಯಿತು. ಹೌದಾ ಅಂತೇಳಿ ಅವರು ಸಹ ಖುಷಿಪಟ್ಟರು. ಇದೇ ರೀತಿಯಾಗಿ ನೀನು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಿ ಹಾಕು ಅಂತ ಹೇಳಿದ್ರು. ಹಾಂ ಅಂತಲೇ ಹೇಳ್ತಾ ಇದ್ದೆ. ಈ ಥರ ಎಲ್ಲ ವೀಡಿಯೋಸ್ಗಳು ಮಾಡಿದಾಗ ಒಂದಿಷ್ಟು ಜನ ಅದು ಸಪೋರ್ಟ್ ಮಾಡಿದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ವ್ಲಾಗ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಸಹ ಅಷ್ಟೇ. ಯಾರೆಲ್ಲ ವೀಡಿಯೋಸ್ ಮಾಡ್ತಾರೆ ಅವರಿಗೆಲ್ಲನೂ ಒಂಥರ ಅವ್ರ ಕಮೆಂಟು ಏನೇ ಒಂದು ಮಾಡ್ತಾ ಇದ್ದಾಗ ಅವ್ರು ಕಮೆಂಟ್ ಮಾಡಿದಾಗ ಅವ್ರಿಗೊಂದು ಸ್ವಲ್ಪ ಮೋಟಿವೇಟ್ ಸಿಕ್ದಂಗೆ ಆಗುತ್ತೆ. ನಾನು ಆಲ್ಮೋಸ್ಟ್ 1 ಇಯರಿಂದನೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ಕೆಲವೊಂದು ವೀಡಿಯೋಸ್ಗೆ ಆಗಿರ್ಬೋದು, ಅಥವಾ ನಾನು ಒಂದಿಷ್ಟು ನಾರ್ಮಲಿಯಾಗಿ ನಾನು ಕಮೆಂಟ್ಸ್ನ ಆಫ್ ಮಾಡ್ತಾಯಿದ್ದೆ. ನಮ್ಮ ಹಸ್ಬೆಂಡ್ ಯಾಕೆ ನೀನು ಕಮೆಂಟೇ ಮಾಡಲ್ಲ ಯಾರು ಅಂತಿದ್ರು. ಇಲ್ಲ, ಕಮೆಂಟ್ ಆಫ್ ಮಾಡಿದ್ದೀನಿ ಅಂತ ಹೇಳಿದೆ. ಕಮೆಂಟ್ ಆಫ್ ಮಾಡಿದರೆ ಹೇಗೆ ನಿನಗೆ ಗೊತ್ತಾಗುತ್ತೆ ಜನ ನಿನ್ನ ಬಗ್ಗೆ ಯಾವ ರೀತಿಯಾಗಿ ಹೇಳ್ತಾರೆ, ಅಥವಾ ನಿನ್ನ ವೀಡಿಯೋಸ್ಗೆ ಏನಾದರೂ ಅವ್ರು ಇಷ್ಟಪಡ್ತಿದ್ದಾರೋ ಅಥವಾ ಇಲ್ವೋ, ಅಥವಾ ಏನಾದರೂ ತಪ್ಪು ಮಾಡಿದರೆ ಅಥವಾ ಏನು ಸರಿ ಇದ್ದರೆ ಅದನ್ನು ಅವರು ಓಪನ್ನಾಗಿ ಅವರು ಒಪಿನಿಯನ್ನ ಹೇಳ್ಬೇಕಲ್ವ. ಆ ಥರ ಇದ್ದಾಗ ನಿನಗೆ ಗೊತ್ತಾಗುತ್ತೆ ಏನು ಮಿಸ್ಟೇಕ್ ಮಾಡ್ತಿದ್ದೀಯಾ, ಏನು ಮಿಸ್ಟೇಕ್ ಮಾಡ್ತಿಲ್ಲ ಅಂತ. ಇಲ್ಲ ಸುಮ್ಮನೆ ಆಫ್ ಮಾಡಿಕೊಂಡ್ರೆ ಏನು ಗೊತ್ತಾಗುತ್ತೆ, ಎಲ್ಲಿ ಏನು ಮಿಸ್ಟೇಕ್ ಆಗ್ತಿದೆ ಏನು ಅಂತೆಲ್ಲ ಹೇಳ್ತಾಯಿದ್ರು. ಹೌದಲ್ವಾ ಅಂದ್ಕೊಂಡು ನಾನು ಕೂಡ ಕಮೆಂಟ್ಸ್ನ ಆನ್ ಮಾಡ್ಕೊಂಡಾದ್ಮೇಲೆ ಒಂದೊಂದೇ ಮೆಸೇಜ್ ಎಲ್ಲ ಬರ್ತಾ ಇರುತ್ತೆ. ಇವಾಗ ಒಂದು ತುಂಬ ಖುಷಿ ಆಗುತ್ತೆ. 100 ಜನ ನೋಡಿದರೂ ಸಹ ಒಂದು 3 ಜನ ಮೆಸೇಜ್ ಮಾಡಿದಾಗ ಓಕೆ, ನಾನು ಇದನ್ನು ಚೇಂಜ್ ಮಾಡ್ಕೋಬೇಕು, ಅಥವಾ ಅವ್ರು ಏನಾದರೂ ನನಗೆ ಪಾಸಿಟಿವ್ ಆಗಿ ಏನಾದರೂ ಹೇಳಿದಾಗ ನನಗೂ ಸಹ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಿಂತ ಪರ್ಸ್ನಲಿ ತುಂಬ ಖುಷಿಯಾಗಿದೆ. ಲಾಸ್ಟ್ ಒಂದು 3-4 ಮೆಸೇಜ್ ಬಂದಿತ್ತು. ತುಂಬ ಜಾಸ್ತಿ ಏನು ಬರಲ್ಲ, ತುಂಬ ಕಡಿಮೆನೇ. ಬಟ್ ಬಂದ್ರೂ ಆ ಒಂದು ಮೆಸೇಜಸಲ್ಲಿ ಯಾವುದು ನೆಗೆಟಿವ್ ಇರೋದಿಲ್ಲ, ಎಲ್ಲ ಪಾಸಿಟಿವ್ ಆಗಿ ಮೆಸೇಜ್ ಮಾಡ್ತಾರೆ. ಅದು ಒಂಥರ ದೊಡ್ಡ ಖುಷಿನೇ ಅಂತಲೇ ಹೇಳ್ಬೋದು. ಇದಾದಮೇಲೆ ಮಧ್ಯಾಹ್ನದಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿರೋದು. ತುಂಬ ದಿನ ಆಯಿತು ವಿಶಾಲ್ ಮಾರ್ಟಿಗೆ. ಅಂದರೆ ಲಾಸ್ಟ್ ನಾನು ಹೋಗಿದ್ದೆ, ಬಟ್ ನಾವು ಚೇರ್ ತರಬೇಕು ಅಂತ ಹೋಗಿದ್ವಿ. ಯಾಕಂದರೆ ಲಾಸ್ಟ್ ಟೈಮ್ ಹೋದಾಗ ತುಂಬ ಆಲ್ಮೋಸ್ಟ್ ಭಾಳ ಐಟಮ್ಸ್ ತೊಗೊಂಡ್ಬಿಟ್ಟಿದ್ವಿ ನಾವು ಮನೆಗೆ ಬೇಕಾದಂಥದ್ದು. ಈ ಸಲ ಜಸ್ಟ್ ಒಂದು ಚೇರ್ ತುಂಬ ನೀಡಿತ್ತು, ಅದಕ್ಕೋಸ್ಕರನೇ ಹೋಗಿದ್ವಿ. ಚೇರ್ ತೊಗೊಂಬರೋಣ ಅಂತ ಹೋದ್ವಿ. ಬೇರೆ ಶಾಪ್ಗೆ ಹೋಗಿದ್ವಿ ನಾವು, ಅಲ್ಲಿ ತುಂಬ ರೇಟ್ ಹೇಳಿದ್ರು. ಅದಕ್ಕೋಸ್ಕರ ಮತ್ತೆ ನಾವು ವಿಶಾಲ್ ಮಾರ್ಟ್ಗೆ, ನಮಗೆ ಒಂಥರ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು, ಬಂದು ನೋಡಿದ್ವಿ ಅಲ್ಲಿ. ಬಟ್ ಇಲ್ಲ, ನನಗೆ ಇಟ್ಕೊಂಡು ಕೂರೋಕ್ಕಾಗಲ್ಲ, ನೀ ಯಾರಾದರೂ ಫ್ರೆಂಡ್ ಜೊತೆ ಕರ್ಕೊಂಬಂದು ತೊಗೊಂಬನ್ನಿ ಅಂತ ಹೇಳಿದೆ. ಸರಿ ಅಂತೇಳಿ ಹಾಗೆ ನೋಡಿದ್ವಿ. ಲಾಸ್ಟ್ ಟೈಮೆಲ್ಲ ತೊಗೊಂಡು ಹೋಗಿದ್ವಲ್ಲ, ಮತ್ತೇನು ತೊಗೊಂಡು ಹೋಗೋದೇನು ಬೇಡ ಅಂದ್ಕೊಂಡು ಹಂಗೆ ನೋಡ್ಕೊಂಡು ಹಂಗೆ ಬಂದ್ವಿ. ಇದಾದಮೇಲೆ ಮತ್ತೇನು ಮಾಡೋದು, ನಾನೇ ಯಾವಾಗಲೂ ಅಡುಗೆ ಮಾಡ್ತಾಯಿರ್ತೀನಿ. ನಾನ್ ವೆಜ್ ಆಗಿರ್ಬೋದು, ಪ್ರತಿಯೊಂದು ನಾನೇ ಮಾಡ್ತಾಯಿರ್ತೀನಿ. ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಅಂದರೆ ಪಾರ್ಟ್ ಟೈಮಾಗೂ ವರ್ಕ್ ಮಾಡ್ತಾರೆ, ಫುಲ್ ಟೈಮಾಗಿ ವರ್ಕ್ ಮಾಡ್ತಾರೆ. ಹಾಗಾಗಿ ಅವರು ಏನೂ ಜಾಸ್ತಿ ಮನೆಗೆ ಅಂದರೆ ಅಡುಗೆ ಕೆಲಸ ಏನು ಮಾಡಲ್ಲ. ತುಂಬ ಆವಾಗ ಬ್ಯಾಚುಲರ್ ಟೈಮ್ಸಲ್ಲಿ ತುಂಬಾ ಅಡುಗೆ ಮಾಡ್ತಾಯಿದ್ರು ಅಂತ. ತುಂಬ ಅಂದರೆ ಡೈಲಿ ಅವರೇ ಮಾಡ್ತಾಯಿದ್ರು, ಅವ್ರ ತಮ್ಮ ಜೊತೆಗಿದ್ದಾಗ. ಬಟ್ ಇವಾಗ ನಾನು ಬಂದಮೇಲೆ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಹೆಲ್ಪ್ ಅಂದರೆ ಅವರೇ ಆಲ್ಮೋಸ್ಟ್ ಎಲ್ಲ ಅಡುಗೆ ಎಲ್ಲ ಅವರೇ ಮಾಡಿ ಇಟ್ಟು ಹೋಗ್ತಾಯಿದ್ರು. ಅದಾದಮೇಲೆ ಇವಾಗ ಮತ್ತು ನಾನೇ ಮಾಡ್ತಾಯಿದ್ದೀನಲ್ವ. ಸೊ ಸಂಡೇ ಆಗಿರೋದ್ರಿಂದ ಅವರು ನನಗೆ ಸ್ಪೆಷಲಾಗಿ ಏನಾದರೂ ಮಾಡಿಕೊಡ್ತೀನಿ ಅಂತಂದರು. ಸರಿ ಮಾಡಿಕೊಡಿ ಅಂದೆ. ನಾರ್ಮಲಾಗಿ ಸ್ವೀಟ್ ಏನು ಬೇಡ, ಸಂಡೇ ಅಲ್ವಾ, ನಾನ್ ವೆಜ್ ಮಾಡ್ತೀನಿ ಅಂತಂದರೆ ಸರಿ ಅಂತ ಅಂದೆ. ಚಿಕನ್ನು ನಾವು ಯಾವಾಗಲೂ ಚಿಕನ್ನೇ ತಿಂತಾಯಿರ್ತೀವಿ, ಅದಕ್ಕೋಸ್ಕರ ಚಿಕನ್ ಬೇಡ, ಈ ಸಲ ಮಟನ್ ತರ್ತೀನಿ ಅಂತಂದು ನಾನೇ ಮಾಡ್ತೀನಿ ನೋಡು ಯಾವ ರೀತಿಯಾಗಿ ಮಾಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಮಾಡಿಕೊಡಿ, ನನ್ನ ಟೇಸ್ಟ್ ನೋಡಬೇಕು. ಅಂದರೆ ನಾವು ಅಡುಗೆ ಮಾಡಿದ ತಿಂದಾಗ ಅದು ಟೇಸ್ಟ್ ಅಷ್ಟೇ ಅನಿಸಲ್ಲ. ಯಾಕಂದ್ರೆ ನಾವೇ ಅಡುಗೆ ಮಾಡುವಾಗ ಮುಂದೆ ನಿಂತೆಲ್ಲ ಅಡುಗೆ ಮಾಡ್ತಾ ಇರ್ತೀವಲ್ಲ, ಅದ್ರ ಸ್ಮೆಲ್ಲಿಗೆ ಆಲ್ರೆಡಿ ನಮಗೆಲ್ಲ ಅದ್ರದ್ದೇನು ಟೇಸ್ಟೇ ಗೊತ್ತಾಗ್ತಿರಲ್ಲ. ಈಗ ಬೇರೆಯವ್ರ ಮನೆಯಲ್ಲಿ ಬೇರೆ ಸದಸ್ಯರು ಇದ್ದಾಗ ಅವ್ರೇನಾರು ಮಾಡಿಕೊಟ್ಟಾಗ ಅದು ಒಂಥರ ಅವ್ರ ಕೈ ರುಚಿನೇ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ಹಸ್ಬೆಂಡ್ ಕೂಡ ಅವ್ರು ಮಾಡಿಕೊಟ್ಟಾಗ ಅದು ಕೈ ರುಚಿ ತುಂಬಾ, ಅವರು ಆ್ಯಕ್ಚುಲಿ ಅವ್ರು ಮಾಡೋ ಅಡುಗೆನೇ ಸಖತ್ ಟೇಸ್ಟ್ ಇರುತ್ತೆ. ಯಾವುದಕ್ಕೂ ಅವರು ಉಪ್ಪಾಗಲಿ ಜಾಸ್ತಿ ಹಾಕೋದು ಅಥವಾ ಕಡಿಮೆ ಹಾಕೋದು ಈ ರೀತಿ ಏನು ಮಾಡಲ್ಲ. ಎಷ್ಟು ಪರ್ಫೆಕ್ಟ್ ಅಂದರೆ ಅವ್ರ ಕೆಲಸದಲ್ಲೂ ಪರ್ಫೆಕ್ಟು, ಅಡುಗೆಲೂ ಪರ್ಫೆಕ್ಟು, ಜೀವನದಲ್ಲೂ ಪರ್ಫೆಕ್ಟು ಅಂತಲೇ ಹೇಳ್ಬೋದು. ಇನ್ನು ಇವರು ನನಗೆ ಸಿಗಬೇಕು ಅಂತ ದೇವರಲ್ಲಿ ಬರ್ತಿತ್ತೇನೋ, ಸಿಕ್ಕಿದ್ದಾರೆ. ಬಟ್ ಅದು ಅವರು ಸಿಗೋಕ್ಕೆ ಕಾರಣ ಯಾರು ಅಂದರೆ ನನ್ನ ದೊಡ್ಡಪ್ಪ. ಅವ್ರಿಗೆ ನಾನು ತುಂಬ
ಚಿರಋಣಿಯಾಗೇ ಇರ್ತೀನಿ ಲೈಫ್ ಟೈಮ್ ಅಂತಲೇ ಹೇಳ್ತೀನಿ. ಸೊ ಈಗ ನಾನು ಅದೇ ಒಂದಿಷ್ಟು ಜನ ನನ್ನ ಸ್ನೇಹಿತರು ಕೆಲವೊಂದು ವಿಚಾರವಾಗಿ ಅವರು ಹೇಳ್ತಾಯಿದ್ರು, ಏನಪ್ಪ ಅಂದರೆ ಎಲ್ಲನೂ ಸಹ ಪಬ್ಲಿಕಲ್ಲಿ ಶೇರ್ ಮಾಡ್ಕೋಬಾರ್ದು. ಹೌದು, ನಿಜಾನೇ ಮಾಡ್ಕೋಬಾರ್ದು, ಬಟ್ ಎಲ್ಲನೂ ಶೇರ್ ಮಾಡ್ಕೊಳ್ಳಲ್ಲ. ಕೆಲವೊಂದು ವಿಚಾರ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈಗ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ, ಒಂದಿಷ್ಟು ಕಂಟೆಂಟು ಅಂತ ಅನಿಸುತ್ತೆ. ವ್ಲಾಗು ಅಂತ ಅಂದಾಗ ಎಲ್ಲ ಥರನೂ ಮಾಡಬೇಕಾಗುತ್ತೆ. ಆದರೆ ತುಂಬ ಅಂದರೆ ತುಂಬ ಪರ್ಸ್ನಲಿ ಅಂತೂ ಹೋಗಲ್ಲ. ತುಂಬ ಯಾವುದಿರುತ್ತೆ, ಎಲ್ಲರಿಗೂ ಒಂಥರ ಮೆಸೇಜ್ ಇರ್ಬೋದು, ಓಕೆ ನಾವು ಕೂಡ ನಮ್ಮ ಫ್ಯಾಮಿಲಿ ಜೊತೆಗೆ ಈ ರೀತಿಯಾಗಿ ಇರ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಆ ಥರ ವೀಡಿಯೋಸ್ಗಳನ್ನ ಹಾಕ್ತೀನಿ. ಅವ್ರು ಹೇಳ್ತಾರೆ, ಪಾಪ ಅವ್ರು ಹೇಳೋದು ಒಳ್ಳೆಯದಕ್ಕೆ ಅನ್ನೋದು ಮನುಷ್ಯರ ದೃಷ್ಟಿಗೆ ಕಲ್ಲು ಬಣ್ಣನೇ ಸೀಳೋಗುತ್ತೆ, ಅಂಥದ್ದಲ್ಲಿ ನಮಗೆ ಮನುಷ್ಯನ ಕಣ್ಣು ದೃಷ್ಟಿ ನಿಮಗೆ ತಾಗಲ್ವಾ ಅಂತ ಹೇಳ್ತಿರ್ತಾರೆ. ಹೌದು, ಅದು ನಿಜಾನೇ. ಯಾವುದನ್ನು ನಮ್ಮದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲನೂ ನಿಜನೇ. ದೊಡ್ಡವ್ರು ಮಾಡಿರೋ ಅಂಥದ್ದು ಸುಮ್ಮನೆ ಇಲ್ಲ. ಎಷ್ಟೋ ಗಾದೆಗಳು ಇದ್ದಾವೆ. ಅದೇ ಹೇಳ್ತಾರಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತಂದು, ಅದು ನಿಜಾನೇ. ಹಾಗಂತ ನಾನು ತುಂಬಾ ಪರ್ಸ್ನಲಿಯಾಗಿ ಏನೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲ್ಲ. ಬಟ್ ಅವ್ರು ಹೇಳೋದು ಒಳ್ಳೆಯದಕ್ಕೆ, ನೀವು ತುಂಬಾ ಹುಷಾರಾಗಿರ್ರಿ ಅಂತಲೇ ಹೇಳ್ತಾರೆ. ಹೌದು, ಅದು ನಿಜಾನೇ. ತುಂಬ ನನಗೆ ಇಷ್ಟು ಈ ಥರ ಒಳ್ಳೆಯದಕ್ಕೆ ಹೇಳೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಎಲ್ಲನೂ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಎಲ್ಲನೂ ನಾನು ತುಂಬ ಡೀಪಾಗಿ ಎಲ್ಲನೂ ಪರ್ಸ್ನಲ್ಲೇ ಎಲ್ಲನೂ ಶೇರ್ ಮಾಡ್ಕೊಳಲ್ಲ. ಸೋಷಿಯಲ್ ಮೀಡ್ಯಾದಲ್ಲಿ ಏನು ಬೇಕು, ಏನು ಅವಶ್ಯಕತೆ ಇದೆ, ನಾವು ಏನು ಹಾಕಿದರೆ ತುಂಬ ಚೆನ್ನಾಗಿರುತ್ತೋ ಅದನ್ನು ಮಾತ್ರ ಶೇರ್ ಮಾಡ್ತೀನಿ. ಇನ್ನು ತುಂಬ ಇನ್ಡೆಪ್ತಾಗಿ ಏನೂ ಹೋಗಲ್ಲ. ನಾರ್ಮಲಿಯಾಗಿ ಯಾವ ರೀತಿಯಾಗಿರುತ್ತಾರೋ ಗಂಡ ಹೆಂಡತಿ ಆ ರೀತಿಯಾಗಿ ನಮ್ಮಲ್ಲಿ ಬಾಂಧವ್ಯ ಚೆನ್ನಾಗಿರುವಂಥದ್ದು. ಇನ್ನೊಂದೇನೆಂದರೆ, ಸೋಷಿಯಲ್ ಮೀಡಿಯಾ ಕೆಟ್ಟದಕ್ಕೆ ಆಗಿರ್ಬೋದು, ವಲ್ಗರ್ಗೆ ಮಾತ್ರ ಸೀಮಿತವಾಗಿಲ್ಲ. ಅದರ್ವೈಸ್ ಅದನ್ನು ಬಿಟ್ಟರೂ ಸಹ ಒಳ್ಳೆಯದಕ್ಕೂ ತುಂಬಾ ಒಳ್ಳೆಯದು ಇದೆ ಅಂತಲೇ ಹೇಳ್ಬೋದು. ಯೂಟ್ಯೂಬಿಂದ ಒಳ್ಳೆ ಅರ್ನಿಂಗ್ ಕೂಡ ಇದೆ, ಒಳ್ಳೊಳ್ಳೆ ಮೆಸೇಜ್ ಇದೆ. ನಾನೊಂದು ಪ್ರೌಡಲ್ಲಿ ಹೇಳ್ಕೊತೀನಿ, ನಾನು ಎಷ್ಟೋ ವಿಚಾರಗಳನ್ನಾಗಿರ್ಬೋದು, ನಾನು ಎಷ್ಟೋ ಅಡುಗೆಗಳನ್ನು ನಾನು ಅಮ್ಮನಿಗೆ ಕೇಳೋದಾಗಿರಲಿ ಅಥವಾ ತಂಗಿ ಕೇಳೋದಾಗಿರಲಿ ಇದನ್ನು ಮಾಡಲ್ಲ. ನಮ್ಮ ಅತ್ತೆಗೆ ಈ ಥರ ಏನೂ ನಾವು ಮಾಡ್ಲಿಕ್ಕೆ ಹೋಗಲ್ಲ, ಯಾರಿಗೂ ಕಾಲ್ ಮಾಡಲ್ಲ. ನನಗೇನು ಗೊತ್ತಿಲ್ಲ, ಅದು ಐಟಮ್ಸ್ ಎಲ್ಲ ನಾವು ಯೂಟ್ಯೂಬಲ್ಲೇ ನೋಡ್ಕೊಂಡು ನಾನು ಮಾಡ್ತೀನಿ. ಸೊ ಈ ಎಲ್ಲ ಕೆಲವೊಂದು ಪೂಜೆಗಳು ನನಗೆ ಗೊತ್ತಿರಲ್ಲ. ಆ ಪೂಜೆ ಮಾಡಬೇಕು ಅಂದರೆ ನಾನು ಕೆಲವೊಂದು ನಾನು ಯೂಟ್ಯೂಬಲ್ಲಿ ನೋಡ್ತೀನಿ. ಇನ್ನೇನು ಕೆಲವೊಂದು ಬುಕ್ಸ್ಗಳನ್ನ ಓದಬೇಕು ಅನ್ನಿಸ್ತಿರುತ್ತೆ. ಯಾವ ಬುಕ್ ಓದಬೇಕು, ಹೇಗಿರಬೇಕು, ನನ್ನ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡ್ಕೋಬೇಕು, ಇದರ ಡಯಟ್, ಇವನ್ನೆಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಬೇಕಾಗುತ್ತೆ, ಮಾಡ್ತೀನಿ. ಎಲ್ಲನೂ ಸಹ ಎಲ್ಲರ ಹತ್ರ ಕೇಳೋವಂಥದ್ದೇನು ನೆಸೆಸಿಟಿ ಇಲ್ಲ. ಈಗಿನ ಸೋಷಿಯಲ್ ಮೀಡಿಯಾ ಬಂದಾಗಿಂದನೂ ಎಲ್ಲವೂ ಸಹ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಅದನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಯಾವುದನ್ನು ನೋಡ್ತೀವಿ, ನಾವು ಯಾವುದನ್ನು ಮಾಡ್ತೀವಿ, ನಾವು ಯಾವುದನ್ನು ಕಲಿತೀವಿ ಅನ್ನೋದು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ. ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಬಟ್ ಅವ್ರು ಹೇಳಿದ್ದು ತುಂಬಾ ಒಳ್ಳೆಯದು. ತುಂಬ ಪರ್ಸ್ನಲಿ ಹೋಗ್ಬಿಡಿ ಅಂತ. ಹೌದನ್ನ ಪರ್ಸ್ನಲಿ ಅಂತೂ ಹೋಗೋದೂ ಇಲ್ಲ. ತುಂಬಾ ನಾರ್ಮಲಾಗಿ ಎಲ್ಲರೂ ಯಾವ ರೀತಿಯಾಗಿ ವ್ಲಾಗ್ ಮಾಡ್ತಾರೆ, ಅವ್ರವ್ರ ಮನೆ ವ್ಲಾಗ್ ಮಾಡಾಕ್ತಾರೆ, ಅವ್ರ ಲೈಫ್ ಸ್ಟೈಲ್ ಮಾಡಾಕ್ತಾರೆ, ಅದೇ ರೀತಿಯಾಗಿ ನಾನು ಮಾಡಾಕ್ತಿದ್ದೀನಿ. ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟೇ, ಇನ್ನೇನೂ ಇಲ್ಲ. ಬಟ್ ಅವ್ರು ನನಗೆ ತುಂಬಾ ಒಳ್ಳೆಯದಕ್ಕೆ ಹೇಳಿದ್ರು. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತೀನಿ. ಅವ್ರು ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದಾರೆ ಅಂತಲೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ನಮ್ಮ ಹಸ್ಬೆಂಡು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಮಾಡಿದರು ಸಾಂಬಾರು. ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು. ನಾನೇನು ಹೇಳೋದೇ ಬೇಡ, ಅವ್ರು ಘಮ ಘಮ ಅಂತ ಇದೆ. ನಾನು ಯಾವಾಗಲೂ ಮಾಡಿದ ಚಿಕನ್ 1/2 kg ತರ್ತೀವಿ, ಇಬ್ಬರೇ ಇರೋದ್ರಿಂದ. ನಾನು ಯಾವಾಗಲೂ ಫ್ರೈ ಮಾಡ್ತೀನಿ, ಇಲ್ಲಾಂದರೆ ಸಾಂಬಾರು ಮಾಡ್ತೀನಿ ಅಷ್ಟೇ. ಸಾಂಬಾರು ಅಂದರೆ ಅದೊಂಥರ ಲೈಟಾಗಿ, ಈ ಕಡೆ ಫ್ರೈ ಅಲ್ಲ, ಈ ಕಡೆ ಗ್ರೇವಿ ಇದೇನದು ಸಾಂಬಾರು ಥರ ಆ ಥರ ಇರ್ತೈತೆ. ಬಟ್ ಇವ್ರು ಮಾಡಿದಂತೂ ಎಷ್ಟು ಟೇಸ್ಟಿಯಾಗಿತ್ತು. ಅದು ಮಟನ್ ಅಂದ್ರೆ ಆ ಥರ ಅಲ್ವಾ, ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಾದಮೇಲೆ ನಾನು ಅಲ್ಲಿ ಸಾಂಬಾರು ಮಾಡ್ತಾಯಿದ್ರು. ಹಾಗಾಗಿ ನಾನು ಇಲ್ಲಿ ಬಟ್ಟೆ ಮಡಿಸ್ಲಿಕ್ಕೆ ಅಂತ ಬಂದೆ. ಅವರು ನನ್ನ ಸಂಡೇಲಿ ಏನು ಕೆಲಸ ಇಲ್ಲ, ನಾನು ಮಾಡ್ತೀನಿ ನಿಮ್ಮ ಜೊತೆಗೆ ಅಂತೇಳಿ ನನ್ನ ಜೊತೆಗೆ ಹೆಲ್ಪ್ ಮಾಡ್ತಾಯಿದ್ರು. ನನಗೇನು ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಬೇರೆ ಈ ಥರ ವೀಡಿಯೋಸ್ಗಳು ನೋಡಿದಾಗ ಮೋಟಿವೇಟ್ ಆಗಿ ಎಲ್ಲ ಗಂಡಂದರು ಹೆಂಡ್ತಿಗೆ ಸಪೋರ್ಟ್ ಮಾಡಿ. ಅವ್ರು ಯಾವಾಗಲೂ ಈಗ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಮುಂಚೆಯಿಂದನೂ, ಇವಾಗ ಕೆಲಸಕ್ಕೆ ಹೋಗೋದು ಏನೋ ಒಂದು ಕಾರಣದಿಂದ ಹೋಗ್ತಾ ಇಲ್ಲ ಅಥವಾ ಹೋಗೋದಿಲ್ಲ ಅಂತಲೂ ಹೇಳ್ತಾರೆ. ಹಾಗಂತ ಓಕೆ ಮನೇಲೇ ಅವ್ರು ಕೆಲಸ ಮಾಡ್ತಾರೆ ಬಿಡು, ಅವ್ರು ಏನು ಕೆಲಸ ಮಾಡಲ್ಲ, ನಾವೇ ಮಾಡ್ಕೊಂಬರ್ತೀವಿ, ಇವ್ರೇನು ಮನೆಗಿಂದ ಅಷ್ಟೇ ಮಾಡ್ಕೊಂಡಿರಲಿ ಅಂದ್ಕೊಂಡ ಅವ್ರಿಗೇನೋ ಸಪೋರ್ಟ್ ಮಾಡಿದೆ ಅಥವಾ ಏನಾದರೂ ಹೇಳಿದೆ, ಸುಮ್ಮನೆ ಅವ್ರ ಪಾಡಿಗೆ ಅವ್ರಿಗೆ ಇರೋಕ್ಕೆ ಬಿಡಬೇಡಿ. ಯಾಕಂದರೆ ಅವ್ರು ನಿಜವಾಗ್ಲೂ ಅಷ್ಟು ವರ್ಷದಿಂದ ಕೆಲಸ ಮಾಡಿಕೊಂಡು ಬಂದು ಸಡನ್ನಾಗಿ ಏನೋ ಒಂದು ಕಾರಣದಿಂದಾಗಿ ಕೆಲಸ ಬಿಟ್ಟಿರ್ತಾರೆ. ಬಟ್ ಅವ್ರಿಗೆ ಮೋಟಿವೇಟ್ ಮಾಡಿ, ಡಿಮೋಟಿವೇಟ್ ಅಂತೂ ಮಾಡಬೇಡಿ. ನನ್ನ ಹಸ್ಬೆಂಡ್ ಅಂತೂ ಯಾವಾಗಲೂ ಮೋಟಿವೇಟ್ ಆಗಿರ್ತಾರೆ. ಈ ಕೆಲಸ ಇಲ್ಲಾಂದರೆ ಇನ್ನೊಂದು ಕೆಲಸ ಯಾಕೆ ತಲೆ ಕೆಡ್ಸ್ಕೊತೀಯ, ವೇಟ್ ಮಾಡು, ಸರ್ಚ್ ಮಾಡು ಅಂತ ಹೇಳ್ತಿದ್ದಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ನೀವು ಕೂಡ ವೀಡಿಯೋಸ್ ಎಲ್ಲ ನೋಡಿದಾಗ ಓಕೆ ಇದೇ ಥರನ ನಾವು ಕೂಡ ಇರಬೇಕು, ಮುಂದೆ ನನ್ನ ಲೈಫಲ್ಲಿ ಬರೋಂಥ ಗಂಡ ಇದೇ ರೀತಿಯಾಗಿರಬೇಕು, ಒಳ್ಳೆ ರೀತಿಯಿಂದ ಇರಬೇಕು, ಇವ್ರ ಥರ ನಮ್ಮ ಬಾಂಡಿಂಗ್ ಚೆನ್ನಾಗಿರಬೇಕು, ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು, ಅದ್ರ ಜೊತೆಗೆ ಒಳ್ಳೆ
ಫ್ರೆಂಡ್ಸ್ ಥರ ಇರಬೇಕು ಗಂಡ ಹೆಂಡ್ತಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಬಿಟ್ಟು ಹೇಗಿದ್ದಾರೆ ನೋಡೋದು ತುಂಬ ಅವ್ರ ಆಲೋಚನೆಗಳನ್ನ ನೀವು ಯಾವ ರೀತಿಯಾಗಿ ಒಳ್ಳೆ ರೀತಿಯಿಂದ ಯೋಚನೆ ಮಾಡಿದ್ರೆ ಒಳ್ಳೆ ರೀತಿಯ ಆಲೋಚನೆಗಳು ಬರ್ತವೆ, ಕೆಟ್ಟದ್ದನ್ನು ಯೋಚನೆ ಮಾಡಿದ್ರೆ ಕೆಟ್ಟದ್ದು ಆಲೋಚನೆಗಳು ಬರ್ತವೆ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಇದು ಬಿಟ್ಟರೆ ಇನ್ನೇನಿಲ್ಲ. ಒಂದು ಮೆಸೇಜ್ ಏನಂದರೆ ಒಂದು ಉತ್ತಮವಾದಂಥ ಬಾಂಧವ್ಯನ ಗಂಡ ಹೆಂಡತಿ ಜೊತೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.